ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನಾಚರಣೆ ನಿಮಿತ್ತ ನೋಡಿ ನಮನ ಸಲ್ಲಿಸಿದ ವಿದ್ಯಾರ್ಥಿಗಳು. ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಓಂ ಶಾಂತಿಯಲ್ಲಿರುವಂತಹ ಅಂಬೇಡ್ಕರ್ ಮೂರ್ತಿ ಬಳಿ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ವಿದ್ಯಾರ್ಥಿನಿಯರು. ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿ ಅದ್ಧೂರಿಯಾಗಿ ಕ್ಯಾಂಡಲ್ ಮೂಲಕ ನುಡಿ ನಮನ ತಿಳಿಸಿದರು. ನುಡಿ ನಮನಗಳನ್ನು ಸಲ್ಲಿಸಿ ಮಾತನಾಡಿದ ದಲಿತ ಮುಖಂಡ ಹರೀಶ್ ನಾಟೇಕರ್, ಇವತ್ತು ನಾವು ಈ ಭೂಮಿ ಮೇಲೆ ಬದುಕ್ತಾ ಇರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಎನ್ನುವುದು ಯಾರೂ ಮರೆಯಬಾರದು. ಈ ನಾಡಿಗೆ ಬಾಬಾ ಸಾಹೇಬರ ಕೊಡುಗೆ ಅಪಾರವಾದದ್ದು. ಇವತ್ತು ಯಾರೇ ಒಬ್ಬ ಅಧಿಕಾರಿ ಸರ್ಕಾರಿ ನೌಕರಿಯಲ್ಲಿ ಇದ್ದಾನೆ, ಅದಕ್ಕೆ ಕಾರಣರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರು. ದಲಿತರ ಸೂರ್ಯ, ಈ ಜಗತ್ತಿನ ಮಹಾಪ್ರಸಿದ್ಧ ಸಂವಿಧಾನಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮಂಥನೆ ಮಾಡಬೇಕಾಗಿದೆ. ಇವತ್ತು ಮಾನ್ಯ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಸಹೋದರಿಯರೇ, ಇವತ್ತಿನ ದಿವಸದಲ್ಲಿ ನಾನು ಹೇಳ್ಬೇಕಾಗಿತ್ತು ಇಷ್ಟೇ. ಬಾಬಾ ಸಾಹೇಬರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ನೀವೆಲ್ಲರೂ ಈ ಜಗತ್ತಿನಲ್ಲಿ ಬದುಕಿದ್ದೀವಿ. ಈ ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಿಸಿದಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವಿವತ್ತು ಹಾಸ್ಟೆಲ್ದಾಗ ಓದ್ತಿದ್ದಾವೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ. ಇವತ್ತು ಮೇಲ್ವರ್ಗದಲ್ಲಿ ಇವತ್ತು ನಮಗೆ ಮೀಸಲಾತಿ ಅಂತ ಕೊಟ್ಟಂತ ಮಹಾನ್ ಪುರುಷ ಯಾರು ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನನ್ನ ಮಾತನಾಡುವಂತ ಹಕ್ಕು ಪಟ್ಟಿದ್ರೆ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ವಾಕ್ ಸ್ವಾತಂತ್ರ್ಯ ಏನಾದ್ರು ಪಟ್ಟಿದ್ರೆ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಂಧುಗಳೇ, ಮಿತ್ರರೇ, ನಾನಿವತ್ತು ಹೇಳಿಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಇಷ್ಟು ನಮ್ಮ ಸ್ನೇಹಿತರು ಹಾಗೂ ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು, ವಿದ್ಯಾರ್ಥಿನಿಯರು ಸೇರಿ ಈ ಒಂದು ಬೃಹತ್ ಕಾರ್ಯಕ್ರಮ ಮಾಡುವಂತ 5 ವರ್ಷದಿಂದ ನಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಇಷ್ಟಪಡಿಸಿದ್ದೀವಿ. ಆದರೂ ಕೂಡ ಇವತ್ತು ನಮಗೆ ಪ್ರೊಟೆಕ್ಷನ್ ಇಲ್ಲ. ಇದು ನಿರ್ಲಕ್ಷ್ಯ, ಪೊಲೀಸರ ನಿರ್ಲಕ್ಷ್ಯ ಇದೆ. ಪೊಲೀಸರು ಹೆಣ್ಮಕ್ಕಳನ್ನು, ನಮ್ಮ ಸಣ್ಣ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯ ಸ್ಮರಣೆಯಾಗಿ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಪ್ರೊಟೆಕ್ಷನ್ ಇಲ್ಲ. ಮೊನ್ನೆ ತಾನೇ ನೀವು ನೋಡಿದ್ದೀರಿ, ಮಾನವ ಸರಪಳಿಯನ್ನು ನಿರ್ಮಿಸಿ ಇಡೀ ಬಿಜಾಪುರ ಜಿಲ್ಲೆ, ಕರ್ನಾಟಕದಲ್ಲಿ ಇಡೀ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಅವಾಗಲೂ ಕೂಡ ನೀವೆಲ್ಲರೂ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದೀರಿ. ನಿಮ್ಮ ಮೇಲೆ ಯಾರಾದರೂ, ನಿಮ್ಮ ಅಧಿಕಾರಿಗಳ ಮೇಲೆ ಯಾರಾದರೂ ಶಿಸ್ತ ಕ್ರಮ ಕೈಗೊಂಡ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ SP-ಗಳೇ, ಮಾನ್ಯ ಯಾಕಂದ್ರೆ ಮಾನವ ಸರಪಳಿ ನಿರ್ಮಿಸಕ್ಕೆ, ನಿಮ್ಮ ಸಿಕ್ಕ ಹೊತ್ಕೊಳ್ಳಕ್ಕೆ ನೀವು ವಿದ್ಯಾರ್ಥಿನಿ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗ ನಿಮಗೆ ಸಿಕ್ಕಬೇಕಾಗಿಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಜ್ಞಾನಿಗಳ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನೀವು ಅಧಿಕಾರಕ್ಕೆ ಬಂದವರು ನಾಚಿಕೆ ಪಡಬೇಕು. ನೀವು ನಾಚಿಕೆ ಪಡಬೇಕು, ಪೊಲೀಸ್ ಅಧಿಕಾರಿಗಳು, ಇಲ್ಲಿನ ಅಧಿಕಾರಿಗಳು. ಅದಕ್ಕಾಗಿ ನಾನು ಇವತ್ತು ಹೇಳಿಕೆ ಇಷ್ಟಪಡ್ತಿದ್ದೀನಿ. ಈ ತಾಲೂಕು ಆಡಳಿತ ಸಂಪೂರ್ಣವಾಗಿ ಕುಸ್ತಿದೆ. ಈ ತಾಲೂಕು ಆಡಳಿತವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನೀವೇನಾದ್ರೂ ನಮ್ಮ ವಿದ್ಯಾರ್ಥಿನಿಯರು SC ST BCM ಹಾಸ್ಟೆಲ್ ವಿದ್ಯಾರ್ಥಿನಿಯರು ಬಂದಿದ್ದಿಲ್ಲ, ಅವ್ರಿಗೇನಾದ್ರು ಅವ್ರ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಏನಾದ್ರು ತೊಂದರೆ ಕೊಟ್ರ ನಿಮ್ಮನ್ನ ಜೀವಂತವಾಗಿ ನಾವು ಬಿಡುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅದೇ ರೀತಿಯಾಗಿ ನೀವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಎಲ್ಲರೂ ಅಳವಡಿಸಿಕೊಂಡು